ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಹೊರಟಿರೋದು ಸುಲ್ತಾನ್ ಬತ್ತೇರಿ ಕೇರಳ ಕಡೆಗೆ. ನಾನು ಪೂಜಾ, ಹರ್ಷದ್ ವೈಫ್. ಬಂಡೀಪುರ ಎಂಟ್ರಾಗೋಕ್ಕಿಂತ ಮುಂಚೆ ಈ ಚೆಂಡು ಗಾರ್ಡನ್ ಸಿಗುತ್ತೆ, ಎಷ್ಟೊಂದಿರುತ್ತೆ. ಅಲ್ಲೆಲ್ಲ ಎಷ್ಟೊಂದು ಜನ ಸ್ಟಾಪ್ ಮಾಡಿ ಫೋಟೋಗ್ರಫಿ ವಿಡಿಯೋಗ್ರಫಿ ಎಲ್ಲ ಮಾಡ್ಕೊತಾ ಇರ್ತಾರೆ. ಓಕೆ, ಬನ್ನಿ ಫ್ರೆಂಡ್ಸ್, ನಮ್ಮ ಜರ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ನೀವು ಫುಲ್ ವಿಡಿಯೋ ನೋಡಿ. ಲೆಟ್ಸ್ ಗೋ. ನೋಡಿದ್ದು ಫಾರೆಸ್ಟ್ ಏರಿಯಾ ಎಷ್ಟು ಚೆನ್ನಾಗಿದೆ ಅಲ್ಲ. ಬಂಡೀಪುರ ಟೈಗರ್ ರಿಸರ್ವ್ ಫಾರೆಸ್ಟ್ ಎಷ್ಟು ಗ್ರೀನಿ ಕ್ಲೌಡಿ ಆಗಿದೆ ಇವತ್ತು. ಎಸ್ಸಲ್ಲಿ ಬಂದ್ರೂ ಟೈಗರೇ ಕಾಣಲ್ವಲ್ಲ, ಬರೀ ಆನೆ ಕಾಣುತ್ತೆ, ಜಿಂಕೆ ಕಾಣುತ್ತೆ. ಅದಕ್ಕೆ ಇದಕ್ಕೆ ಎಲಿಫೆಂಟ್ ರಿಸರ್ವ್ ಅಂತ ನೇಮ್ ಚೇಂಜ್ ಮಾಡಿಸ್ಬೇಕು. ಇದು ಎಷ್ಟಷ್ಟು ಜರ್ನಿ ಬ್ಯಾಂಗ್ಳೂರಿಂದ ಸುಲ್ತಾನ್ ಬತ್ತೇರಿ ತನಕ? ಜರ್ನಿ ಬಂದು 4 hours ಆಗುತ್ತೆ. ಸೊ ಇಟ್ ಈಸ್ ಅರೌಂಡ್ 260 kilometers ಒನ್ ಸೈಡ್. ಈ ಜರ್ನಿ ಎಷ್ಟು ಕಾಮ್ ಆಗಿದೆ, ಯಾವ ಘಾಟ್ ಸೆಕ್ಷನ್ ಇಲ್ಲ, ಯಾವ ಪಾಟ್ ಹೋಲ್ಸ್ ಇಲ್ಲ, ಸೊ ಸ್ಮೂತ್. ಹೌದು, ಬ್ಯಾಂಗ್ಳೂರಿಂದ ಹೊರಟಾಗ ಮೈಸೂರು ಎಕ್ಸ್ಪ್ರೆಸ್ ವೇಗೆ ಜಾಯಿನ್ ಆಗ್ತೀವಿ. ರೋಡ್ ಚೆನ್ನಾಗಿದೆ. ಮತ್ತು ಮೈಸೂರು ಟು ಗುಂಡ್ಲುಪೇಟೆ ತನಕನೂ ರೋಡ್ ಚೆನ್ನಾಗಿದೆ. ಆಮೇಲೆ 50 kilometers ಫಾರೆಸ್ಟ್ ರೀಜನಲ್ಲಿ ಡ್ರೈವ್ ಮಾಡ್ತೀವಿ. ಎಲ್ಲೂ ಗಾರ್ಡ್ ಸೆಕ್ಷನ್ ಸಿಗಲ್ಲ. ಇಟ್ ಈಸ್ ಫುಲ್ ಆಫ್ ಗ್ರೀನರಿ. ವೆದರ್ ಚೆನ್ನಾಗಿದ್ರೆ ಚೆನ್ನಾಗಿರುತ್ತೆ. ಜಾಸ್ತಿ ಬಿಸಿಲು ಇರಲಿಲ್ಲ. ಇಟ್ ವಾಸ್ ಲೈಕ್ ಡ್ರಿಸ್ಲಿಂಗ್. ಬಟ್ ಏನು ಗೊತ್ತಾ, ಇಲ್ಲಿ ಹೊರಡ್ಬೇಕಾದ್ರೆ ಮಧ್ಯದಲ್ಲಿ ಒಂದೊಂದ್ಸತಿ ಮಳೆ ಬಂದ್ಬಿಡುತ್ತೆ. ಅವಾಗ ಜಿಂಕೆಗಳು ಕಾಣೋದಿಲ್ಲ, ಎಲಿಫೆಂಟ್ಸು ಕಾಣಲ್ಲ. ಬಟ್ ಯಾವಾಗ್ಲೂ ಇಲ್ಲಿಗೆ ಬಂದಾಗೆಲ್ಲ ಟೈಗರ್ ರಿಸರ್ವ್ ಇದು, ಟೈಗರೇ ಕಾಣಿಸಿಲ್ವಲ್ಲ ನಮಗೆ. ಈ ರೋಡ್ ಆ್ಯಕ್ಚುಲಿ ಬ್ಯಾಕ್ ಸೈಡ್ ಆಫ್ ದ ಬಂಡೀಪುರ್. ಲಾಸ್ಟ್ ಟೈಮ್ ನಾವು ಊಟಿಗೆ ಹೋದಾಗ ಮೇನ್ ಎಂಟ್ರೆನ್ಸ್ ಕಡೆಯಿಂದ ಡ್ರೈವ್ ಮಾಡಿದ್ದು. ಅವಾಗ ತುಂಬ ಆ್ಯನಿಮಲ್ಸ್ಗಳು ಸಿಕ್ಕಿತ್ತು. ಅದು ಪ್ರೀವಿಯಸ್ ವಿಡಿಯೋಲಿದೆ ಅನಿಸುತ್ತೆ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಟೈಗರೇ ಕಾಣಿಸ್ತಾ ಇಲ್ವಲ್ಲೋ, ಟೈಗರ್ ನೋಡ್ಬೇಕು ನಾನು. ಸಫಾರಿ ಬುಕ್ ಮಾಡ್ಕೊಂಡು ಹೋಗು. ಅದನ್ನ ಹೇಳಕ್ ನೀನೇ ಆಗ್ಬೇಕಾ? ಆ್ಯನಿಮಲ್ಸ್ ಬರ್ತಿಲ್ಲ ಅಂತ ಹೇಳ್ತಾ ಇದೆಯಾ. ನಮ್ಮ ಲಕ್ ಚೆನ್ನಾಗಿದ್ರೆ ಯಾವ್ದಾದ್ರು ಕಾಣಿಸ್ಬೋದು. ಲೆಟ್ಸ್ ವೆಯ್ಟ್. ವಾವ್, ನೋಡು, ವಿ ಗಾಟ್ ಇಟ್. ಇಂಡಿಯನ್ ಗಾರ್, ಆಲ್ಸೋ ಕಾಲ್ಡ್ ಆಸ್ ಇಂಡಿಯನ್ ಬೈಸನ್. ನೋಡಿ ಎಷ್ಟು ಚೆನ್ನಾಗಿದೆ. ರಫ್ ಲುಕ್ ಆಗಿ. ಕರು ನೋಡು, ಅಲ್ಲಿ ನೋಡ್ದಾ? ನೋಡ್ದೆ. Now we are entering Wayanad Wildlife Sanctuary. Hey Pooja, ಇಲ್ಲಿಂದ ಆಕ್ಚುಲಿ ನಮ್ಮ ಕಾಟೇಜ್ ಇಟ್ ಈಸ್ ಜಸ್ಟ್ 15 minutes ಡ್ರೈವ್ ಅಷ್ಟೇ. ಮೇ ಬಿ ವಿ ಹ್ಯಾವ್ ರೀಚ್ಡ್ ಅವರ್ ಲೊಕೇಶನ್ ನಾವು. ಅಲ್ವಾ, ಕಾರ್ಡ್ ಮುಗಿತಿದ್ದಂಗೆನೆ ನಮ್ಮ ರೆಸಾರ್ಟ್ ಸಿಕ್ಬಿಡುತ್ತೆ. ಏನೋ ಹೆಸರು ಅದು ನೀವು ಬುಕ್ ಮಾಡಿರೋದು ರೆಸಾರ್ಟ್ ಹೆಸರು? ಅದು ಬಂದು ವಿಂಟೇಜ್ ಗಾರ್ಡನ್ ರೆಸಾರ್ಟ್ ಅಂತ. ಫೋಟೋಸಲ್ಲೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹೋಗಿ ನೋಡೋಣ ಒಳಗಡೆ ಹೆಂಗಿದೆ ಅಂತ. ಓಕೆ. ಎಂಟ್ರಿ ಪಾತ್ ಎಷ್ಟು ಚೆನ್ನಾಗಿದೆ ಅಲ್ವಾ, ಸೆಕ್ಲೂಡೆಡ್ ಆಗಿ, ಅನ್ಎಕ್ಸ್ಪ್ಲೋರ್ಡ್. ರೆಸಾರ್ಟ್ ಬಂತು. ಈ ಕೇರಳ ಮನೆಗಳು ನೋಡೋಕ್ಕಿಂತ ಚಂದ, ಎಷ್ಟು ಚೆನ್ನಾಗಿದೆ. ಪಾರ್ಕಿಂಗ್ ಸ್ವಲ್ಪ ಕಡಿಮೆ ಇದೆ ಜಾಗಗಳು. ಏನದು ಅಷ್ಟೊಂದು ಸೌಂಡ್ ಆಗ್ತಾ ಇದೆ ಮೇಲೆ? ಕ್ರಿಕೆಟ್ಸ್. ಎಸ್. ಎಷ್ಟು ದಿನ ಆಗೋಗಿತ್ತು ಈ ಥರ ನ್ಯಾಚುರಲ್ ಆಗಿ ನೇಚರ್ದು ಕ್ರಿಕೆಟ್ ಸೌಂಡ್ ಎಲ್ಲ ಕೇಳಿಸ್ಕೊಂಡು. ವಿಂಟೇಜ್ ಗಾರ್ಡನ್. ಫುಲ್ ಗ್ರೀನರಿ ಮಧ್ಯೆ ಇದೆ ಅಲ್ಲ, ಚೆನ್ನಾಗಿದೆ. ಎಷ್ಟಿರ್ಬೋದು ಇವ್ರದ್ದು ಜಾಗ, ಚೆನ್ನಾಗಿ ಮಾಡಿದ್ದಾರೆ. ಒಳಗಡೆ ಹೋಗಬೇಕು ನಾವು, ನಮ್ಮ ಮನೆಗಳಿಗೆ ಹೋಗ್ಬೇಕಂದ್ರೆ ನಮ್ಮ ರೂಮು. ಇದು ಮೇ ಬಿ 1.5 acre ಪ್ರಾಪರ್ಟಿ ಇರ್ಬೋದು. ನೋಡೋ, ನಮಗೂ ಈ ಥರ ಇಲ್ಲೇ ಜಾಗ ಸಿಕ್ಕಿದ್ರೆ ತಗೊಂಡು ನಾವು ರೆಸಾರ್ಟ್ ಮಾಡ್ಕೊಳ್ಳೋಣ. ಕಿಡ್ಸ್ ಪ್ಲೇ ಏರಿಯಾನು ಮಾಡಿದ್ದಾರೆ ಸಪ್ರೇಟ್, ಎಕ್ಸ್ಕ್ಲೂಸಿವ್ ಆಗಿ ಎಲ್ಲ. ಚೆನ್ನಾಗಿದೆ. ಅಟ್ಲೀಸ್ಟ್ ಸಮಥಿಂಗ್ ಅವೇ ಫ್ರಮ್ ದ ರೂಮ್ಸ್.
ಕಿಡ್ಸ್ ಕಿರ್ಚಾಡೋದು ಮಾಡೋದು ಆದರೆ ಯಾರಿಗೂ ಡಿಸ್ಟರ್ಬು ಆಗೋದಿಲ್ಲ, ಆ ಥರ ದೂರ ಮಾಡಿಟ್ಟಿದ್ದಾರೆ. ಬಂದು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಪೇರೆಂಟ್ಸ್ ಕಿಡ್ಸ್. ಸಖತ್ತಾಗಿದೆ ಇದು ಒಳಗಡೆ. ಸ್ಟೀಪಿ ರೋಡ್ ಏನೋ ಹೌದು. ವಾಪಸ್ ಬರ್ಬೇಕಾದ್ರೆ ಹತ್ತಬೇಕಲ್ಲ, ಹೆಂಗೆ ಹತ್ತದು? ಏನು ಡೈಲಿ ಹತ್ತೋದು ಇಳಿಯೋದು ಮಾಡ್ತೀವಪ್ಪ, ಹೋಗೋಣ. ಏನಿದು? ಓ, ಫುಡ್ ಕೋರ್ಟ್ ಕಣೋ ಇದು. ಎಷ್ಟು ಚೆನ್ನಾಗಿದೆ, ಕೋಸಿಯಾಗೆ. ಹೌದಲ್ಲ, ತುಂಬ ಚೆನ್ನಾಗಿದೆ. ಇಲ್ಲೊಂದಿದೆ ರೂಮು. ಇಲ್ಲೂ ಒಂದಿದೆ ಕಣೋ, ಟ್ವಿನ್ ಶೇರಿಂಗ್ ಇದು. ಓ, ಓಕೆ. ಇಲ್ಲೆಲ್ಲ ಕುತ್ಕೊಂಡು ಟೀ ಕುಡಿಯೋಕೆ ಸಂಜೆ ಹೊತ್ತು ಎಷ್ಟು ಚೆನ್ನಾಗಿರುತ್ತೆ. ಬಾರ್ಬಿಕ್ಯೂನು ಇಟ್ಟಿದ್ದಾರೆ ಅಲ್ಲಿ. ಓ, ಸ್ವಿಮ್ಮಿಂಗ್ ಪೂಲ್ ಬಂತು. ಸ್ವಿಮ್ಮಿಂಗ್ ಪೂಲ್ ಇದೆ ಇಲ್ಲಿ, ಬಟ್ ಅಷ್ಟು ದೊಡ್ಡದಾಗಿಲ್ಲ. ಬಟ್ ಇಟ್ಸ್ ಗುಡ್ ಆ್ಯಂಡ್ ಸಿಂಪಲ್. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲೊಂದಿದೆ ಕಾಟೇಜು. ಇದೆಲ್ಲ ಪ್ರೀಮಿಯಂ ಕಾಟೇಜಸ್ ಇದೆ. ಕೆಳಗಡೆಗೆ ಹೋದ್ರೆ ಇಲ್ಲಿ ಬ್ಯಾಡ್ಮಿಂಟನ್ ನೆಟ್ ಹಾಕಿದ್ದಾರೆ. ಇಷ್ಟ ಇದ್ದವರು ಆಟ ಆಡ್ಬೋದು. ನಾವು ಒಂದ್ಸಲಿ ಬೆಳಗ್ಗೆ ಹೊತ್ತು ಬಂದು ಆಟ ಆಡೋಣ. ಕ್ಯೂಟ್ ಆಗಿದೆ. ಹೌದು, ಜೊತೆಗೆ ನಮ್ಗೆ ಇಲ್ಲಿ ಪ್ರೈವೇಟ್ ಪ್ಲೇಸ್ ಕೂಡ ಕೊಟ್ಟಿದ್ದಾರೆ. ಸಿಟ್ ಔಟ್ ಆರಾಮಾಗಿ ಕುತ್ಕೊಂಡು ಊಟ ಮಾಡ್ಬೋದು, ಟೈಮ್ ಸ್ಪೆಂಡ್ ಮಾಡ್ಬೋದು. ಟೀ ಆರ್ಡರ್ ಮಾಡ್ಬಿಡೋ ಪ್ಲೀಸ್. ಈ ಥರ ಜಾಗಗಳೆಲ್ಲ ಟೀ ಮಿಸ್ ಮಾಡ್ಕೊಳಕ್ ಆಗೋದೇ ಇಲ್ಲ. AC ಕೊಟ್ಟಿದ್ದಾರೆ ರೂಮಲ್ಲಿ. ವಾಶ್ರೂಮು ಕೂಡ ತುಂಬ ದೊಡ್ಡದಾಗಿದೆ, ಸ್ಪೇಷಿಯಸ್ ಆಗಿದೆ. ಡೈಮೆನ್ಷನ್ ಸ್ವಲ್ಪ ಚಿಕ್ಕದಾಯ್ತು, ಬಟ್ ಚೆನ್ನಾಗಿದೆ. ಇವಾಗ ಊಟ ಮಾಡೋಣ, ಹೊಟ್ಟೆ ಹಸಿತಾ ಇದೆ. ರೆಸ್ಟೋರೆಂಟ್ ಹುಡುಕ್ತಾ ಇದ್ದೀವಿ. ಕೊನೆಗೆ ಒಂದು ರೆಸ್ಟೋರೆಂಟ್ ಸಿಕ್ತು. ನಾನು ಹುಡುಕಿದ್ದು ಕ್ವಿಕ್ ಬೈಟ್ಸ್. ಅದ್ರ ಪಕ್ಕದಲ್ಲಿರೋದಕ್ಕೆ ನಾವು ಹೋಗ್ತಾ ಇರೋದು. ಮಿಂಟ್ ಫ್ಲವರ್. ಎಲ್ಲಿ ಬಂದರೂ ಪಾರ್ಕಿಂಗ್ದೇ ಸಮಸ್ಯೆ. ನೋಡೋಣ ಇಲ್ಲಿ ಹೆಂಗಿದೆ ಫುಡ್ ಅಂತ. ಇವಾಗ ನಮ್ದು ಊಟ ಆಯಿತು. ಆ ರೆಸ್ಟೋರೆಂಟಲ್ಲಿ ಫುಡ್ ಚೆನ್ನಾಗಿತ್ತು. ನೆಕ್ಸ್ಟ್ ನೋಡೋಣ ಸಿಟಿ ರೌಂಡ್ಸ್. ಚಿಪ್ಸ್ ತಗೋಬೇಕಲ್ಲ. ಕೇರಳಕ್ಕೆ ಬಂದಾದ್ಮೇಲೆ ಚಿಪ್ಸ್ ಹಲ್ವಾ ತಗೊಳ್ದೆ ಹೆಂಗೆ ಹೋಗ್ಬೇಕಾಗುತ್ತೆ? ಕರೆಕ್ಟ್, ತಗೊಳ್ಳೋಣ. ಓವರ್ ಕ್ರೌಡೆಡ್ ಇಲ್ಲ ಸಿಟಿ ಇದು. ಆ್ಯಕ್ಚುಲಿ ಇದು ತುಂಬ ಚಿಕ್ಕ ಸಿಟಿ. ಒಂದು ಲೂಪ್ ಹೊಡೆದ್ರೆ ಮುಗ್ದೋಯ್ತು. ಇರೋ ಚಿಕ್ಕ ಸಿಟಿನಲ್ಲೇ ಇವ್ರು ಮಾಲಿಂದ ಹಿಡಿದು ಎಲ್ಲ ಮಾಡ್ಕೊಂಡಿದ್ದಾರೆ. ಇದೆಷ್ಟು ಚೆನ್ನಾಗಿದೆ ಅಲ್ಲ. ಬ್ಯಾಕ್ ಯಾರ್ಡ್ ಸಖತ್ತಾಗಿದೆ ರೆಸಾರ್ಟ್. ಎಷ್ಟು ಚೆನ್ನಾಗಿದೆ ಲ್ಯಾಂಡ್ಸ್ಕೇಪ್. ಬ್ಯಾಕ್ ಯಾರ್ಡ್ ಚೆನ್ನಾಗಿ ಕಾಣ್ತಾ ಇದೆ. ಫುಲ್ ಫಾರ್ಮ್ ಫೀಲ್ಡ್ಸ್ ಇದೆ. ಅಡಿಕೆ ತೆಂಗಿನ ತೋಟ ಜಾಸ್ತಿ ಈ ಕಡೆ ಎಲ್ಲ ಅನಿಸುತ್ತೆ. ಇಲ್ಲಿ ಬಂದು ನೋಡಿ, ಇನ್ನೊಂದು ಚೆನ್ನಾಗಿರೋ ಒಂದು ಚಿಕ್ಕ ಪಾಂಡ್ ಮಾಡ್ಕೊಂಡಿದ್ದಾರೆ. ಬರೋ ಗೆಸ್ಟ್ಗಳು ಬಂದು ಇಲ್ಲಿ ಫಿಶಿಂಗ್ ಮಾಡ್ಬೋದು. ಫಿಶಿಂಗ್ ಎಕ್ವಿಪ್ಮೆಂಟ್ಸ್ ಎಲ್ಲ ಇಟ್ಟಿರ್ತಾರೆ. ಅದ್ರ ಪಕ್ಕದಲ್ಲೇ ಬಂದ್ಬಿಟ್ಟು ಅಡಿಕೆ ತೋಟ ಇದೆ. ವ್ಯೂ ಮತ್ತು ಫೋಟೋ ಶೂಟ್ಸ್ಗೆ ತುಂಬ ಚೆನ್ನಾಗಿದೆ ಪ್ಲೇಸ್ ಇದು. ಹೋಗಿ ಸ್ವಲ್ಪ ಕಾಫಿ ಕುಡಿದು ರೆಸ್ಟ್ ಮಾಡಿ ನೆಕ್ಸ್ಟ್ ಪ್ಲ್ಯಾನ್ ಮಾಡೋಣ.
ಸಂಜೆ ಆಗ್ತಾ 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 ನೇಚರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗ್ತಾ ಇದೆ ಇಲ್ಲಿ. ಡಿಫ್ರೆಂಟಾಗಿ ಒಂದು ವಿಡಿಯೋ ಟ್ರಯಲ್ ಮಾಡಿದ್ದೀನಿ ನೋಡಿ. ನೈಟ್ ವ್ಯೂ ಸ್ವಿಮ್ಮಿಂಗ್ ಪೂಲ್, ಲೈಟ್ಸ್ ಆನ್ ಮಾಡಿದ್ದಾರೆ. ಇವನ್ ನೈಟು ಕೂಡ ಅಲೋ ಇದೆ ಸ್ವಿಮ್ಮಿಂಗ್ ಮಾಡೋಕ್ಕೆ. ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಇವಾಗ ಹೋಗ್ತಾ ಇರೋದು ಪ್ಯಾಡಿ ವಿಲೇಜ್ ಲೊಕೇಶನ್ಗೆ. ಫುಲ್ 360 ಡಿಗ್ರಿನೂ ಲ್ಯಾಂಡ್ಸ್ಕೇಪ್ ಇದೆ. ಎಲ್ಲಿ ನೋಡ್ತೀರ ಅಲ್ಲಿ ಫುಲ್ ಗ್ರೀನರಿ, ಫುಲ್ ಮೋಡ. ಮಳೆ ಸ್ಟಾರ್ಟ್ ಆಗ್ತಾ ಇದೆ ನೋಡು ಪೂಜಾ. ವೆದರ್ ತುಂಬ ಚೆನ್ನಾಗಿದೆ. ನಾವು ಸುಮ್ಮನೆ ಗೂಗಲಲ್ಲಿ ಮ್ಯಾಪ್ಸಲ್ಲಿ ಲೊಕೇಶನ್ ಲೋಕಲ್ ಅಟ್ರಾಕ್ಷನ್ಸ್ ಹಾಕಿದ್ವಿ. ಪ್ಯಾಡಿ ವಿಲೇಜ್ ಅಂತ ಬಂತು. ಆನ್ ದ ವೇ ಹೋಗ್ತಾ ಇದ್ದೀವಿ. ಇದ್ದಕ್ಕಿದ್ದಂಗೆ ಮಳೆ ಶುರು ಆಗೋಯ್ತು. ನೇಚರ್ ಎಷ್ಟು ಬ್ಯೂಟಿಫುಲ್ ಅಲ್ವಾ. ದಿನ ಟ್ರಾಫಿಕ್ಕು, ಡಸ್ಟಲ್ಲಿದ್ದವರು ಇಲ್ಲಿ ವೆಕೇಷನ್ಗೆ ಅಂತ ಬಂದು ನೋಡಿ ಎಷ್ಟು ಚೆನ್ನಾಗಿ ಫೀಲ್ ಆಗ್ತಾ ಇದೆ. ಇಟ್ ಈಸ್ ಲೈಕ್ ನೆಕ್ಸ್ಟ್ ಲೆವೆಲ್ ಅಲ್ಲ ಪೂಜಾ. ಚೆನ್ನಾಗಿದೆ, ವೆರಿ ಸೀನಿಕ್, ಫಿಲ್ಮಿ ಅಟ್ಮಾಸ್ಫಿಯರ್ ಇದೆ. ಇದೆಲ್ಲ ನ್ಯಾಚುರಲ್ ಆಗಿ ಇವ್ರುಗಳನ್ನೇ ಮಾಡ್ಕೊಂಡಿದ್ದಾರೆ ಸುಮ್ಮನೆ ಬರೋ ವಿಸಿಟರ್ಸ್ಗೆ. ಆ್ಯಂಡ್ ದರ್ ಇಸ್ ನೋ ಎಂಟ್ರಿ ಫೀ. ಇಲ್ಲೊಂದು ಫಿಶಿಂಗ್ ಪಾಂಡ್ ಸೆಟಪ್ ಮಾಡ್ಕೊಂಡಿದ್ದಾರೆ. ಬರೋರಿಗೆಲ್ಲ ಫಿಶಿಂಗ್ ಸ್ಟಿಕ್ ಅವರೇ ಕೊಡ್ತಾರೆ. ನಾವು ಫಿಶಿಂಗ್ ಮಾಡಿ ಏನಾರ ನಮಗೆ ಫಿಶ್ ಸಿಕ್ಕಿದ್ರೆ ಅವರೇ ಕ್ಲೀನ್ ಮಾಡಿನೂ ಕೊಡ್ತಾರೆ. ಅದನ್ನು ಮುಂದೆ ಇರೋ ರೆಸ್ಟೋರೆಂಟಲ್ಲಿ ಹೋಗಿ ನಾವು ಏನಾರ ಮಸಾಲೆ ಹಾಕಿಸ್ಕೊಂಡು ಮಾಡಿಕೊಂಡು ಫ್ರೈ ಮಾಡಿಸ್ಕೊಂಡು ತಿನ್ಬೋದು. ಬಟ್ ಚಾರ್ಜಸ್ ಇರುತ್ತೆ. ಫಿಶ್ಶು ಕಿಲೋಸ್ ಎಷ್ಟು ಕ್ಯಾಪ್ಚರ್ ಮಾಡ್ತೀವಿ ಅದ್ರ ಮೇಲೆ. ಇಲ್ಲೊಬ್ಬ ಹುಡುಗ ಸಿಗ್ತಾವ ಅವನಿಗೆ. ಅಷ್ಟೊತ್ತಿಂದ ವೇಟ್ ಮಾಡಿ ಒಂದು ಫಿಶ್ ಸಿಕ್ಕಿದೆ ಅವನಿಗೆ. ನಾವು ಹುಡುಕ್ತಾನೇ ಇದ್ವಿ, ಫಿಶ್ಗೆ ಗಾಳ ಹಾಕ್ತಾನೇ ಇದ್ವಿ. ಮೇ ಬಿ ನಮಗೆ ಬರಲ್ಲ, ಯಾವತ್ತೂ ಟ್ರೈ ಮಾಡಿಲ್ಲ, ನಮಗೆ ಪೇಷನ್ಸು ಅಷ್ಟು ಆಗಲಿಲ್ಲ. ಸೊ ನಮಗೆ ಸಿಕ್ಕಿಲ್ಲ ಯಾವುದು ಫಿಶ್ಶು. ಸಿಕ್ಕಿರೋ ಫಿಶ್ನ ನಾವು ವಿಡಿಯೋಗ್ರಫಿ ಮಾಡಿದ್ದೀವಿ. ಬಟ್ ಆದರೂ ಒಂದಾದರೂ ಸಿಕ್ಕಬಾರ್ದ? ಅಷ್ಟೊಂದು ಕಡ್ಡಿ ಅಲ್ಲಾಡ್ಸಿದ್ದಕ್ಕಾದ್ರು ಸುಮ್ಮನೆ ಒಂದು ಎಕ್ಸ್ಪೀರಿಯನ್ಸು ಎಂಜಾಯ್ ಮಾಡ್ಕೊಂಡು ಬಂದಿದ್ದಾಯಿತು. ಈ ಪ್ಲೇಸು ಮೇನ್ಲಿ ಫೋಟೋಶೂಟ್, ಪ್ರೀ ವೆಡ್ಡಿಂಗ್ ಶೂಟ್ಸ್ ಮಾಡೋರ್ಗಂತೂ ಸೂಪರ್ಬ್ ಆಗಿರೋ ಜಾಗ. ಫೋಟೋಸ್ ಅಂತೂ ಅಷ್ಟು ಚೆನ್ನಾಗಿ ಬರುತ್ತೆ. ಕ್ಯಾಂಡಿಡೇಟ್ ಫೋಟೋಸ್, ಕಪಲ್ಸ್ ಫೋಟೋಶೂಟ್ ತುಂಬ ಚೆನ್ನಾಗಿ ಬರುತ್ತೆ ಈ ಲೊಕೇಶನಲ್ಲಿ. ನಾವು ಲಾಸ್ಟಲ್ಲಿ ಒಂದೆರಡು ಫೋಟೋಸ್ ಹಾಕ್ತೀವಿ ಅಥವಾ ಈ ವಿಡಿಯೋ ಆದಮೇಲೆ ಹಾಕ್ತೀವಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬ್ಯಾಕ್ ಡ್ರಾಪ್ ತುಂಬ ಚೆನ್ನಾಗಿದೆ. ಇಲ್ಲಿ ಫೀಲ್ಡ್ ಓನರು ಕೋಯಿ ಫಿಶಸ್ ಹಾಕಿದ್ದಾರೆ ಒಂದು ದೊಡ್ಡ ಪಾಂಡಲ್ಲಿ. ನಾವು ರಿಕ್ವೆಸ್ಟ್ ಮಾಡಿದ್ವು ಅವ್ರಿಗೆ ತೋರಿಸಿ ಅಂತ. ಸೊ ಕರ್ಕೊಂಡು ಹೋದ್ರು ತೋರ್ಸೋಕ್ಕೆ. ನೋಡಿ ಈ ಥರ ಇದೆ ಕೋಯಿ ಫಿಶಸ್. ಫುಡ್ ಹಾಕ್ತಾರೆ, ಅವ್ರ ಕೈ ಮೇಲೆಲ್ಲ ಬರುತ್ತೆ. ಇಟ್ ಈಸ್ ಲೈಕ್ ಟ್ರೈನ್ ಅನ್ಕೋತೀನಿ. ಇದು ಅವರು ಸೇಲು ಕೂಡ ಮಾಡ್ತಾರೆ. ಪೇರ್ ಏನೋ 300 rupees ಅಂತ ಹೇಳಿದ್ರು ನಾನು ಕೇಳಿದಾಗ. ಬಟ್ ಕೊಡ್ತಾರೆ. ಬಟ್ ಅಲ್ಲಿಂದ ಬೆಂಗಳೂರಿಗೆ ತರೋ ತನಕ ಇಟ್ ಈಸ್ ರಿಸ್ಕಿ ಅನಿಸುತ್ತೆ ನನಗೆ.
ಜೊತೆಗೆ ಇವರು ಇಲ್ಲಿ ಫಿಶರಿ ಫಾರ್ಮು ಮಾಡಿದ್ದಾರೆ, ಫಿಶ್ ಬ್ರೀಡಿಂಗ್ ಸೆಂಟರ್ಸ್ ಕೂಡ ಸಣ್ಣ 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 ಪಾಂಡ್ ಕ್ರಿಯೇಟ್ ಮಾಡಿಬಿಟ್ಟು ಫಿಶ್ ಬ್ರೀಡಿಂಗ್ ಸೆಟಪ್ ಮಾಡ್ಕೊಂಡಿದ್ದಾರೆ. ನೋಡಿ ಇಲ್ಲಿ ಮೇಲಿಂದ ಫುಲ್ ಫಿಶಿಂಗ್ ಏರಿಯಾದು ವ್ಯೂ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಫಿಶಿಂಗ್ ಮಾಡಿದ್ರು ಸಾಲದು ಅಂತ ಇನ್ನೂ ಫಿಶಿಂಗ್ ಮಾಡ್ತಾನೆ ಇದ್ದಾಳೆ ಪೂಜಾ. ಸಿಗ್ತಾನೆ ಇಲ್ಲ, ನಾನೇನು ಮಾಡಲಿ. ಯಾರೋ ಒಬ್ರಿಗಷ್ಟೇ ಸಿಕ್ತು, ಇನ್ನೆಲ್ಲರೂ ಸುಮ್ಮನೆ ಟ್ರೈ ಮಾಡ್ತಾನೆ ಇದ್ದಾರೆ. ಈ ಲ್ಯಾಂಡ್ಸ್ಕೇಪ್ ವ್ಯೂ ಚೆನ್ನಾಗಿದೆ ಅಲ್ಲ, ಬ್ಲೂ ವೈಟ್ ವಿತ್ ಗ್ರೀನ್. ಮನೆ ನೋಡು ಯಾರ್ದು ಎಷ್ಟು ಸಖತ್ ಕಟ್ಕೊಂಡಿದ್ದಾರೆ. ಚೆನ್ನಾಗಿದೆ ಲೊಕೇಶನ್ನು. ಸರಿ, ಟೈಮ್ ಆಯಿತು, ವಾಪಸ್ಸು ಕಾಟೇಜ್ಗೆ ಹೋಗೋಣ. ಮನೆಗಳು ಚೆನ್ನಾಗಿದೆ ಅಂತ ಜೊತೆಗೆ ವಿಡಿಯೋ ಮಾಡಿದ್ದೀವಿ. ಇವಾಗ ಮಧ್ಯಾಹ್ನ ಟೈಮ್ ಆಯಿತು, ಊಟಕ್ಕೆ ಎಲ್ಲಿ ಹೋಗೋದು? ಮತ್ತೆ ಅದ್ರ ರೆಸ್ಟೋರೆಂಟ್ ಹುಡುಕ್ತೀಯಾ? ಓನರ್ ಹೇಳ್ದ ಮಿಲ್ಟನ್ ಅಂತ ಚೆನ್ನಾಗಿದೆ ಹೋಟೆಲು, ಸುಲ್ತಾನ್ ಬത്തേರಿ ಇದರಲ್ಲಿದೆ ಅಂತ, ಮೇನ್ ಟೌನಲ್ಲಿದೆ ಅಂತ. ಓಕೆ. ಫಿಶ್ ಚೆನ್ನಾಗಿದೆಯಂತೆ ಅಲ್ಲಿ. ಮಿಲ್ಟನ್ ಹೋಟೆಲ್. ಈ ರೋಡ್ ಸ್ವಲ್ಪ ಟ್ರಾಫಿಕ್ ಇದೆ. ಸೊ ಇಟ್ ಈಸ್ ಅ ಸಿಟಿ ಸೆಂಟರ್. ಐ ಥಿಂಕ್ ನಾವು ಬಂದ್ವಿ ಲೊಕೇಶನ್ಗೆ, ಹೋಟೆಲ್ ಮಿಲ್ಟನ್. ಟ್ರೈ ಮಾಡೋಣ ಇಲ್ಲಿ ಫುಡ್ ಹೆಂಗಿದೆ ಅಂತ. ಈಗ ಕೇರಳ ಸ್ಪೆಷಲ್ ಕೇರಳ ಪರೋಟ ತಗೊಳ್ಳೋಣ, ಜೊತೆಗೆ ಫಿಶ್ ಕರಿ ಚೆಕ್ ಮಾಡೋಣ ಇದೆಯಾ ಅವೈಲೇಬಲ್ ಅಂತ. ನಂಗೆ ಕೇಳಿದೆ ಓನರ್ ಹತ್ರ, ಫಿಶ್ಶು ಇಲ್ಲಿ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ದೆ. ಏನು ಇಷ್ಟೊಂದು ಜನದ ಫೋಟೋಸು? ಇದು ಜಾಸ್ತಿ ರೆಕಗ್ನಿಷನ್ ಬಂದಿರೋದು ಆಲ್ ಪೊಲಿಟಿಷಿಯನ್ಸ್, VIP ಫಿಲಮ್ ಆ್ಯಕ್ಟರ್ಸ್ ಎಲ್ಲ ಜಾಸ್ತಿ ಈ ರೆಸ್ಟೋರೆಂಟ್ಗೆ ಬರ್ತಾರೆ ಅಂತ. ಸೊ ಒಬ್ಬೊಬ್ರದ್ದು ಅವ್ರ ಫೀಡ್ಬ್ಯಾಕ್ ತೊಗೊಂಡು ಫೋಟೋ ಫ್ರೇಮ್ಸ್ ಮಾಡಿ ವಾಲ್ ಆಫ್ ಫೇಮ್ ಥರ ಎಲ್ಲ ಕಡೆ ಹಾಕ್ಕೊಂಡಿದ್ದಾರೆ ಎಂಟ್ರೆನ್ಸಲ್ಲಿ. ನಾವು ಈ ರೆಸ್ಟೋರೆಂಟಲ್ಲಿ ಕೇರಳ ಪರೋಟ ಮತ್ತು ಮ್ಯಾಂಗೋ ಫಿಶ್ ಕರಿ ತೊಗೊಂಡ್ವಿ, ಸಕ್ಕದಾಗಿತ್ತು ಟೇಸ್ಟ್. ಇದು ಸೆಂಟ್ ಥಾಮಸ್ ಕೆಥೀಡ್ರಲ್ಲು. ನಾವು ಗೂಗಲ್ ಮ್ಯಾಪ್ಸಲ್ಲಿ ಅಟ್ರಾಕ್ಷನ್ಸ್ ಅಂತ ಹುಡುಕಿದಾಗ ಇದು ಬಂತು. ಒಂಥರ ಪ್ಯಾಲೇಸ್ ಥರ ಇದೆ, ಬಟ್ ಇದು ಕ್ಯಾಥಲಿಕ್ ಚರ್ಚ್. ಪೂಜಾ, ಇದನ್ನ ನೋಡ್ತಾ ಇದ್ರೆ ಡಿಸ್ನಿ ಲ್ಯಾಂಡ್ ಎಂಟ್ರೆನ್ಸ್ ಮಾಡ್ದಂಗೆ ಮಾಡಿದ್ದಾರೆ ಕಾನ್ಸೆಪ್ಟ್ ಅಲ್ವಾ? ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಇವರು ಚರ್ಚ್ನ. ವೆಲ್ ಕ್ಲೀನ್ ಮೇಂಟೈನ್ಡ್. ಇದು ಬಂದು ಸೈಡ್ ವ್ಯೂ ಇಂದ ವಿಡಿಯೋ ಮಾಡಿರೋದು. ಸೊ ಫ್ರಂಟ್ ಒಂಥರ ಡಿಫ್ರೆಂಟ್ ಆಗಿದ್ರೆ ಸೈಡ್ ಇನ್ನೊಂಥರ ಡಿಫ್ರೆಂಟ್ ಆಗಿದೆ ನೋಡಿ. ಇಲ್ಲಿಗೆ
ಎಂಡ್ ಆಗುತ್ತೆ. ನಾವು ತುಂಬ ಜಾಗ ವಿಸಿಟ್ ಮಾಡಲಿಲ್ಲ ಬಿಕಾಸ್ ನಮ್ಮದೇ ಓನ್ ಪ್ಲೇಸಲ್ಲಿ ನಾವು ಟ್ರಾವೆಲ್ ಮಾಡಿದ್ವಿ ಇವತ್ತು. ಆ ಕಡೆಯಿಂದ ಬರ್ತಾ ಊಟಿ ರೋಡಲ್ಲಿ ಸೀಡ್ ಅಂತ ಒಂದು ರೆಸ್ಟೋರೆಂಟ್ ಇದೆ, ಅಲ್ಲಿ ನಾವು ಲಂಚಿಗೆ ಸ್ಟಾಪ್ ಮಾಡ್ಕೊಂಡ್ವಿ. ಒಂಥರ ಪ್ರಿಟಿಯಾಗಿದೆ ಇದು ರೆಸ್ಟೋರೆಂಟ್. ಥ್ಯಾಂಕ್ ಯು.